ಗಾಯ್ಸ್ ಇಲ್ಲಿ ನೋಡ್ಬೋದು ಎಷ್ಟು ಭಯಂಕರ ಐತೆ ಅಂದ್ರೆ ಹತ್ತ ಟೈಮಲ್ಲಿ ಗ್ರಿಪ್ ಸಿಗಲ್ಲ. ನೋಡ್ಬೋದು ನಾವು ಮೆಟ್ಲು ಇವಾಗ ಏನಿಲ್ಲ, ಫಸ್ಟ್ ನಾವು ಹಿಂಗೆ ಹತ್ಬೇಕು. ಎಲ್ಲೆಲ್ಲಿ ಸಿಗುತ್ತೆ ಎಲ್ಲೆಲ್ಲಿ ನೋಡಿವಿ ವಿಚಾರ ಬಾ. ಇಷ್ಟು ಸಾಹಸ ಐತೆ. ಒಂಚೂರು ಬಿಟ್ಟಾಯ್ತು ಅಷ್ಟೇ. ಹಾಯ್ ನಮಸ್ಕಾರ ಗುರು. ಇವಾಗ ನಾನ್ ಎಲ್ಲಿ ಬಂದಿನಿ ಅಂತಂದ್ರೆ ಇಲ್ಲೇ ನೋಡ್ಬೋದು ಮುದ್ದೆ ಕೋಟೆಗೆ ಬಂದಿದ್ದೀನಿ. ಕರ್ನಾಟಕದ ಅತ್ಯಂತ ಐತಿಹಾಸಿಕ ಮತ್ತು ರಹಸ್ಯಮಯವಾದ ಒಂದಾದ ಕೋಟೆ ಆದ ಮುದ್ದೆ ಕೋಟೆ ಎಂಟ್ರೆನ್ಸ್ ನೋಡ್ರಿ. ಬನ್ನಿ, ದ್ವಾರ ಬಾಗಿಲಿಂದ ಹೊಂದಿದ್ದೀನಿ. ಕೋಟೆಗಳು ನೋಡ್ರಿ ಹೆಂಗಿದೆ ಬಾಗಿಲುಗಳು. ಗುರು ಇಲ್ಲಿ ನೋಡ್ಬೋದು ದ್ವಾರ ಬಾಗಿಲು ಹೆಂಗೈತೆ ಅಂತ. ಬ್ರೋ ನೀವೇನ್ ಮಾಡ್ತಾ ಇದ್ರಿ? ವಿಡಿಯೋ ಮಾಡ್ತಿದ್ದೀನಪ್ಪಿ. ನಾ ಬರ್ಬೋದಾ? ಬರ್ತೀರಾ ಕೋಟೆ ತೋರ್ಸಕ್ಕೆ? ಬನ್ನಿ. ಹೆಸರು ಅನಿಲ್ ಕುಮಾರ್. ಅನಿಲ್ ಕುಮಾರ್. ನಿನ್ನ ಹೆಸರು? ವೀರೇಶ. ಎಂಟ್ರೆನ್ಸ್ ನೋಡ್ಬೋದು ಗುರು. ಫಸ್ಟ್ ಇಲ್ಲಿ ಬಂದ ತಕ್ಷಣ ಇಲ್ಲಿ ಆಂಜನೇಯ ದೇವಸ್ಥಾನ ಐತೆ. ಗುರು ಇಲ್ಲಿ ನೋಡ್ಬೋದು ನಾವು ಮೆಟ್ಲು ಇವಾಗ ಏನಿಲ್ಲ, ಫಸ್ಟ್ ನಾವು ಹಿಂಗೆ ಹತ್ಬೇಕು. ಬನ್ನಿ ಆತನ. ಸ್ಲಿಪ್ಪರ್ ಕಂಪಲ್ಸರಿ ಬೇಕೇ ಬೇಕು ಹತ್ತ ಟೈಮಲ್ಲಿ. ಯಾರು ಅಷ್ಟೊಂದು ಇದು ಓಡಾಡಲ್ಲ, ಇಲ್ಲಿ ಟ್ರೆಕ್ಕಿಂಗ್ ಮಾಡಲ್ಲ. ನಿಮ್ಮೂರ ಯಾವ್ದ? ಉಳಿಮೇಶ್ವರಣ. ಎಲ್ಲೈತೆ? ಇಲ್ಲಿ ನಾಗಲಾಪುರ ಸರ್. ಕ್ಯಾಮ್ರಾ ಸ್ಟಿಕ್ಕರ್ ಇರ್ಬೇಕು, ಸ್ಟಿಕ್ ಇಲ್ಲ ಗೈಸ್, ಆದ್ರೆ ಹಿಂಗ್ ಮಾಡ್ತಿದೀನಿ. ಗುರು ಇಲ್ಲಿ ನೋಡ್ಬೋದು ನೀನು, ಗಾಡಿ ಹೋಗೋ ಟೈಮ್ ಇಂಥ ಕಂಬಗಳು ಬಿದ್ದಾವ್ ನೋಡ್ರಿ, ಅದೇ ಪುರಾತನದ. ಇನ್ನೊಂದೇನಪ್ಪಾ ಅಂದ್ರೆ ಇದಕ್ಕೆ ಎಂಟ್ರೆನ್ಸ್ ಇಲ್ಲ, ದಾರಿಂದ ಬಂದು ಇನ್ನೊಂದೇನಪ್ಪಾ ಅಂತಂದ್ರೆ ಈ ಪ್ಲೇಸ್ನು ಅಲ್ಲ. ಈ ಊರಿನ ಹುಡುಗರು ಸಿಕ್ಕಾರ ನನಗೆ. ವೀರೇಶ ಮತ್ತೆ ನನ್ನ ಜೊತೆ ಅನಿಲ್ ಇದ್ದಾರೆ. ಬಾಬಾ ಗುರು, ಮತ್ತೆ ನೀವು ಈ ಕೋಟೆ ನೋಡ್ಬೋದು ಹೆಂಗೈತೆ ಅಂತ. ಈ ಕೋಟೆ ಯಾರು ನಿರ್ಮಿಸಿದಾರೆ ಅಂತಂದ್ರೆ, ಯಾರು ಕಟ್ಟಿಸಿದಾರೆ ಅಂದ್ರೆ, ಈ ಕೋಟೆ ಒಬ್ಬರೇ ರಾಜ ಕಟ್ಟಿದಾರೆ ಅಂತಾನು ಹೇಳೋದಾಗಲ್ಲ. ಸ್ಟಾರ್ಟಿಂಗು ಇಲ್ಲಿ ಚಾಲುಕ್ಯರು ಬಂದು ರಾಜರು ಬಂದು ಕಟ್ಟಿಸ್ತಾರೆ. ಅಲ್ವಾ ಸ್ಟಾರ್ಟಿಂಗ್ ಇಲ್ಲೆಲ್ಲ ಕಟ್ಟಿದ್ರು ಚಾಲುಕ್ಯರು ಅವರು. ಆಮೇಲೆ ಏನಪ್ಪಾ ಅಂತಂದ್ರೆ ಕಾಕತಿಯರು ಮತ್ತೆ ಬಹುಮನಿ ಸುಲ್ತಾನ್ ಅವರು ನಿರ್ಮಾಣ ಮಾಡಿದಂತ ಐತೆ. ದಾರಿ ಹುಡುಕ್ತಿದ ಹುಡುಗರು ಎಲ್ಲಿ ಅಂತ ನೋಡ್ತಿದಾರೆ. ಸಿಕ್ತ ದಾರಿ ನೋಡ್ತಿದ್ದಾನ? ನೋಡ್. ಆಮೇಲೆ ಇಲ್ಲಿ ನೋಡ್ಬೋದು ದಾರಿನೂ ಅಷ್ಟೊಂದು ಚೆನ್ನಾಗಿಲ್ಲ. ಫ್ಯಾಮಿಲಿ ಜೊತೆ ಬರ್ತೀವಿ ಅಂತಂದ್ರೆ ಕಷ್ಟ. ಜೈ ಶಂಭಲಿಂಗ. ಏನು ಮನೆ ಕೋಟೆ ಎಲ್ಲ ಈ ಫಸ್ಟ್ ಆಫ್ ಆಲ್ ಇರೋದಾಗಿದೆ ಟೂರಿಸ್ಟ್ ಪ್ಲೇಸ್ ಅಲ್ಲ, ಯಾರು ಬರಲ್ಲ ಜನ. ಆಮೇಲೆ ನಾವು ನಾವೇ ಹೊಂದಿವಿ. ಆದ್ರೆ ಮೆಟ್ಲು ಇರಕ್ಕೆ ಆರಾಮ್ ಜಾಗ ಸಿಗಾಯ್ತಿದೆ.
ಗುರು ಇಲ್ಲಿ ದಾರಿ ಹೆಂಗೈತಿ ಅಂತ ನಮ್ಗೆ ಗೊತ್ತಿಲ್ಲ. ಕೋಟೆ ಎಲ್ಲ ಪಾಡ್ ಬಿದ್ದೋಗತ್ತೆ. ನಾವೇ ದಾರಿ ಮಾಡ್ಕೊಂತ ಹೊಂಟಿದೀವಿ. ಅವಾಗೆ ನಮ್ಮ ಹುಡುಗ ಆಲ್ರೆಡಿ ಅಲ್ಲಿದ್ದಾನೆ. ಇವತ್ತು ದಾರಿ ಗೊತ್ತಾಯ್ತು ನಿನಗೆ? ಮುಳ್ಳುಗಳಿದಾವೆ ಜಾಸ್ತಿ. ಚಿತ್ರದುರ್ಗ ಕೋಟೆ ಟೈಪ್ ತರ ಇಲ್ಲ, ಬಟ್ ಚೆನ್ನಾಗೈತೆ, ಎಕ್ಸ್ಪೀರಿಯನ್ಸ್ ಆಗುತ್ತೆ. ಒಬ್ರೇ ಬರಕ್ ಹೋಗ್ಬೇಡ್ರಿ, ಯಾರ ಜೊತೆ ಇರ್ಲಿ. ಇಂಥ ಕೋಟೆಗಳಿಗೆ ಒಬ್ರೇ ಹೋಗಕ್ಕೆ ರಿಸ್ಕೆ. ತುಂಬಾ ಪುರಾತನವಾದ ದೇವಸ್ಥಾನ ಇದು. ಇಲ್ಲಿ ಫಸ್ಟ್ ಮೊದ್ಲು ಇಲ್ಲೆಲ್ಲ ದೇವಸ್ಥಾನ ಇತ್ತಂತ ಗೈಸ್. ಸಬ್ಸ್ಕ್ರೈಬ್ ಮಾಡಿ, ಚಾನೆಲ್ ಮೊದ್ಲೇ ನೋಡೋರು ಸಬ್ಸ್ಕ್ರೈಬ್ ಮಾಡಿ ಪ್ರತಿದಿನ ವಿಡಿಯೋಸ್ ನೋಡ್ರಿ. ಗುಡ್ಡ ಬೆಟ್ಟ ಹತ್ತಿ ಗುರು ಇನ್ನ 5 ನಿಮಿಷ ಮುಂಚೆ ತೋರ್ಸ್ಬೇಕಿತ್ತು ನಿಮ್ಗೆ. ಇದೊಂದು ದೊಡ್ಡ ಹೆಬ್ಬಾವ್ ನೋಡಿದ್ವಿ. ಕೆರೆ ಹಾವು ಹೆಬ್ಬಾವ ಯಾವ ಅಲ್ಲಿ ಅದು? ಹೆಬ್ಬಾವ ನಾರ್ಮಲ್ಗೆ ಇತ್ತು, ಇಲ್ಲಿ ಹೆಬ್ಬಾವ್ ನೋಡಿದ್ವಿ. ಹೋಗೋದ್ ಹೊಂಟಿವಿ. ಔಟ್ ಸೈಡ್ ಹೆಂಗಂತಾನೂ ಗೊತ್ತಿಲ್ಲ. ಗಾಯ್ಸ್ ಇಲ್ಲಿ ನೋಡ್ಬೋದು ಎಷ್ಟು ಭಯಂಕರ ಐತೆ ಅಂದ್ರೆ ಹತ್ತ ಟೈಮಲ್ಲಿ ಗ್ರಿಪ್ ಸಿಗಲ್ಲ. ಮುಳ್ಳೈತೆ, ಹೌದು ಇಲ್ಲಿ ಮುಳ್ಳೈತೆ ನೋಡ್ರಿ, ಹುಷಾರೈತೆ. ಮತ್ತೆ ಗುರು ಇದು 1 ಸುತ್ತಿನ ಕೋಟೆ ಅಲ್ಲ, 7 ಸುತ್ತಿನ ಕೋಟೆ. ದಾರಿನೇ ಇಲ್ಲ, ನಾವೇ ದಾರಿ ಮಾಡ್ಕೊಂಡು ಹೊಂಟಿವಿ ಎಲ್ಲೆಲ್ಲಿ ಬೇಕಲ್ಲಿ. ಸಂಜೆಲಿ ನೋಡ್ಬೋದು. ಎಲ್ಲೆಲ್ಲಿ ಸಿಗುತ್ತೆ ಎಲ್ಲೆಲ್ಲಿ ಹೊಂಟಿವಿ. ಹುಷಾರ ಬಾ. ಬಿದ್ವಿ ಅಂದ್ರೆ ಗಾಯ್ಸ್ ನಿಮ್ ಜವಾಬ್ದಾರಿ. ಲೇ ತಡಿಲೇ ಹೋಗ್ಬೇಡ. ಹುಷಾರ ಬರ್ರಿ ಗಾಯ್ಸ್. ಗುರು ಇಲ್ಲಿ ನೋಡ್ಬೋದು ಎಷ್ಟು ಭಯಂಕರವಾಗೈತೆ ಅಂತ. ಕೇಳು, ಈ ಗಿಡನ ಅಡವಿ ಔಡ್ಲಿ ಗಿಡ ಅಂತಂತಾರೆ. ಇವಾಗ ಏನೋ ನಿಂಗೆ ಆಗಿರ್ತಲ್ಲ ಪ್ರಾಬ್ಲಮ್, ಏನಾರ ರಕ್ತ ಬಂತು ಎಲ್ಲ ಏಟ್ ಆಯ್ತು ಅಂತೆಲ್ಲ, ಅವಾಗ ಇದು ಹಚ್ಕೊಂಡ್ರೆ ಏನ್ ಪ್ರಾಬ್ಲಮ್ ಇಲ್ಲ. ಇದು ರಸ ಅಷ್ಟು ಉಪಯೋಗ ಆಗ್ತದೆ ಮನುಷ್ಯಗೆ. ನಾಟಿ ವೈದ್ಯ ಇದ್ದಂಗಿದು. ಆಲ್ಮೋಸ್ಟ್ ಇಲ್ಲೇ ಹಳ್ಳಿಯಲ್ಲಿ ಅಷ್ಟೇ ಸಿಗೋದಲ್ಲ, ಸಿಟಿ ಕಾಣಲ್ಲ ಇಂಥವು. ಅಲ್ಲಿ ಅಲ್ಲಿ ಬರ್ರಿ, ಕಲ್ಲೈತಲ್ಲ ನಾವು. ಗುರು ಇನ್ನ ನಾವು ಕಾಲ್ ಭಾಗನೂ ಹತ್ತಿಲ್ಲ, ಆದ್ರೆ ಇಷ್ಟು ಬೆವ್ ತೋಗಿದೀವಿ. ಮತ್ತೆ ಇಷ್ಟು ಕೆಳ ಬಿದ್ವಿ ಅಂದ್ರೆ ಇನ್ನ ಕಮ್ಮಿ, ಇನ್ನ ಹತ್ಬೇಕ ಮೇಲೆ.
ದಾರಿ ನೋಡ್ಬೋದು ಹೆಂಗೈತೆ ಅಂತ. ಗುರುಲ್ ನೋಡ್ಬೋದು ಹೆಜ್ಜೆ ಹೆಜ್ಜೆಗೂ ಇಷ್ಟು ಸಾಹಸ ಐತೆ. ಮತ್ತೆ ನೀವು ಇನ್ನೊಂದು ಅಬ್ಸರ್ವ್ ಮಾಡೋದು ಏನಪ್ಪಾ ಅಂದ್ರೆ ಈ ಕಲ್ಲ ಹತ್ರ ಗ್ರಿಪ್ ಐತೆ. ಅವಾಗ ಹಿಂಗೆ ಬರ್ತಿದ್ರಲ್ಲ ಜನ, ಸ್ಲಿಪ್ಪರ್ ಅಂದ್ರೆ ಕಷ್ಟ. ಗುರು ನೋಡ್ಬೋದು ಎಷ್ಟು ಭಯಂಕರವಾಗೈತೆ ಅಂತ ಹತ್ಬೇಕು. ಇಲ್ಲಿ ರೂಲ್ಸ್ ಕೋಟೆಗಳು ಅವಾಗ ಚಿತ್ರದುರ್ಗ ಕೋಟೆ, ನೀವು ಕೋಟೆಗಳು ನೋಡ್ದಂಗೆ ಇಲ್ಲಿಲ್ಲ ಅಷ್ಟೊಂದು ಆರ್ಡರ್ ವೈಸ್ ಸ್ಟೆಪ್ಸ್. ನಾವೇ ಸಾಹಸ ಕೈ ಹಾಕ್ಬೇಕು. ಇಲ್ಲಿ ನೋಡ್ರಿ ಹೆಂಗೈತೆ ಅಂತ. ಅಡವಿ ಗಿಡ, ಈ ಗಿಡಗಳು ಜಾಸ್ತಿ ಇದಾವೆ ಇಲ್ಲಿ. ಒಂಚೂರು ಜಿಪ್ ಆಯ್ತಂದ್ರೆ ಅಷ್ಟೇ. ಹಾ ಬ್ರೋ, ಕಂಪ್ಲೀಟ್ಲಿ ಸಕ್ಸಸ್ಫುಲ್. ಕೊನೆಗೂ ಗುರು ಮಿಷನ್ ಕಂಪ್ಲೀಟ್ ಆಯ್ತು, ಅರ್ಧ ಭಾಗ ಆತೆ. ಇಲ್ಲಿ ನೋಡ್ಬೋದು ವ್ಯೂ ಹೆಂಗೈತೆ ಅಂತ. ನೀವು ನೋಡ್ತಿರ್ಬೋದು ನನ್ನ ಹಿಂದೆ ಇರೋದು ತುಂಬಾ ಹಳೆಯದು ಯಾವ್ದೋ ಒಂದು ಅವಶೇಷದ ಒಂದು ಭಾಗ ಇದು. ಯಾವ ಜಾಗ ಅಂತ ನನಗೂ ಗೊತ್ತಿಲ್ಲ, ಬಟ್ ಈ ಪುರಾತನದಲ್ಲಿ ತುಂಬಾ ಶಿಲ್ಪಿಗಳು ಹೆಂಗ್ ಕಟ್ಟಾರ ಅಂತ ನೋಡ್ಬೋದು. ಕುಸಿದು ಹೋಗಿರೋದ್ರಿಂದ ಕಾರಣ ಹೀಗಾಗಿದೆ. ಈಗ ಯಾವ ಜಾಗ ಅಂತ ನಿಮ್ಗೆ ಗೊತ್ತಾಯ್ತು ಅಂದ್ರೆ ಕಮೆಂಟ್ ಮಾಡಿ ತಿಳಿಸಿ ನನಗೆ. ಆಲ್ಮೋಸ್ಟ್ ಈ ಮುದ್ಗಲಕೋಟೆಯಲ್ಲಿ ಎಲ್ಲ ಕುಸಿದು ಹೋಗ್ಬಿಟ್ಟದೆ ಗೈಸ್. ಏನ್ ಇಂಥ ಜಾಗ ಇಲ್ಲ, ನೋಡ್ಬೋದು ನೀವು. ಬಟ್ ಬೆಸ್ಟ್ ಟ್ರೆಕ್ಕಿಂಗ್ ಆಗುತ್ತೆ. ಮುದ್ಗಲಕೋಟೆಗೆ ಬರ್ಬೇಕಂತಂದ್ರೆ ನೀವು ಮಸ್ಕಿಂದನೂ ಬರ್ಬೋದು, ಇಲ್ಲಾಂದ್ರೆ ಇಲ್ಕಲ್ ದಾರಿಯಿಂದನೂ ಬರ್ಬೋದು. ಸಮೀಪ ಆಗೋದಂದ್ರೆ ಮುದ್ಗಲಕೋಟೆಗೆ ಮಸ್ಕಿಂದ ಬಂದ್ರೆ ನಿಮ್ಗೆ 20 ಮಸ್ಕಿಯಿಂದ ಈ ಸೈಡ್ 25 ಕಿಲೋಮೀಟರ್ ಅಷ್ಟೇ. ಬಾಳ್ ಟ್ರೆಕ್ಕಿಂಗ್ ಐತೆ, ಚೆನ್ನಾಗೈತೆ, ನೋಡ್ಬೋದು. ಬನ್ನಿ ನಮ್ಮ ಜರ್ನಿ ಹೆಂಗೈತೆ ಅಂತ ಹೇಳಿದೀನಿ ಹಂಗೆ. ಗುರು ಇಲ್ಲಿ ನೋಡ್ಬೋದು, ನಾನು ಇವಾಗ ಕೋಟೆಯ ಮೇಲ್ ಬರ್ಕೊಂತೀನಿ, ಕೊನೆ ಭಾಗಕ್ಕೆ. ಎಲ್ಲ ಕುಸಿದು ಹೋಗ್ಬಿಡತ್ತಿದ್ದು, ಹಳೇದಾಗ್ಬಿಡತ್ತಲ್ಲ, ಕಾರಣ ಹಿಂಗೈತೆ. ಬಟ್ ಏನೇ ಆದ್ರೂ ಮುಂಜಾನೆ ಬರ್ರಿ. ಇವತ್ತು ಮೋಡ ವಾತಾವರಣ ಐತಲ್ಲ, ಚೆನ್ನಾಗೈತೆ. ಬಿಸಿಲಾಗಿದ್ರೆ ಈ ಟೈಮಲ್ಲಿ ಹತ್ತಕ್ಕೂ ಕಷ್ಟ. ತುಂಬಾ ಇತಿಹಾಸ ಜಾಗಗಳು ಇದಾವೆ ನಮ್ ಕಡೆ. ಇಲ್ಲಿ ನೋಡ್ಬೋದು ಇಟ್ಗೆ ಗಿಡೆಯಿಂದ ಒಂದು ಕೋಟೆ ಐತೆ. ಇಲ್ಲಿಂದ ಸಂಪೂರ್ಣ ಮುದ್ಗಲೆ ಕಾಣುತ್ತೆ. ಗುರು ನಾವ್ ಇವಾಗ ನೋಡ್ತಿರೋ ಮುದ್ಗಲಕೋಟೆ ಏನಿಲ್ಲ ಅಂತಂದ್ರು 900-1000 ವರ್ಷದ ಹಳೆ ಪುರಾತನದು. ಆಮೇಲೆ ಇದು ಯಾವಾಗ ನಿರ್ಮಾಣವಾಗಿದೆ ಅಂದ್ರೆ ಈ ಕೋಟೆ 11-12ನೇ ಶತಮಾನದಲ್ಲಿ ನಿರ್ಮಾಣವಾಗಿದೆ. ಎಲ್ಲ ಪಾಳೆ ಬಿದ್ದೋಗ್ಬಿಡತ್ತೆ. ಇಂಥ ಜಾಗ ಅಂತ ಇಲ್ಲ, ಬರೇ ಇವಾಗ ಹಸಿರು ಕಾಣುತ್ತದೆ. ಅಲ್ಲೂ ಇಲ್ಲ ಅಂತ ನೋಡ್ಬೋದು ಇಟ್ಲಿಂದ. ಆದ್ರೆ ಬಂದ್ರೆ ಚೆನ್ನಾಗಿರುತ್ತೆ, ಟ್ರೆಕ್ಕಿಂಗ್ ಆಗುತ್ತೆ. ಆದ್ರೂನು ಯಾರೋ ಒಬ್ರೇ ಮಾತ್ರ ಬರ್ಕೋಬೇಡ್ರಿ, ಗೊತ್ತಿಲ್ಲವ್ರಷ್ಟೇ. ಅದು ಊರಿನ ಯಾರೋ ಅಂದ್ರೆ ಜೊತೆಗೆ ಯಾರೋ ಹೊಸೊಬ್ರಾದ್ರೂ ಸ್ನೇಹಿತರಿದ್ರೆ ಬೇಕು. ಮುದ್ಗಲಕೋಟೆಯು ವಿಜಯನಗರ ಸಾಮ್ರಾಜ್ಯ ಮತ್ತು ಬಹುಮನಿ ಸುಲ್ತಾನರ ನಡುವಿನ ಗಡಿ ಪ್ರದೇಶದಲ್ಲಿ ಇತ್ತಿದ್ದು. ನೀವು ನೋಡ್ಬೋದು, ಪ್ರಮುಖ ಕೋಟೆ ಆಗಿತ್ತು. ಉತ್ತರ ಕರ್ನಾಟಕದ ನಿಯಂತ್ರಿಸಿ ಮತ್ತು ಕೋಟೆಯನ್ನು ಅತ್ಯಂತ ತಂತ್ರಜ್ಞಾನದಿಂದ ದೃಷ್ಟಿಯಿಂದ ಪ್ರಮುಖವಾಗಿದೆ. ಗುರು ಆಮೇಲೆ ನೀವು ನೋಡ್ಬೋದು, ಇಂಥ ಕೋಟೆಗಳು ಕಲ್ಲಿದಾವಲ್ಲ, ನೀವು ಬರೇ ಸಾಮಾನ್ಯವಾದ ಕಲ್ಲುಗಳಲ್ಲ. ಇಲ್ಲಿ ಎಷ್ಟೊಂದ್ ಜನ ಸೈನಿಕರ ಹೆಜ್ಜೆ ಗುರುತುಗಳಿದಾವೆ ಇಲ್ಲಿ ನೋಡ್ಬೋದು. ಅವಾಗ ಹಿಂದಿನ ಕಾಲದಲ್ಲಿ ಇದೇ ದಾರಿದಲ್ಲಿ ಬರ್ತಿದ್ರು ಮಾರ್ಗ. ಇವಾಗ ಪಾಳು ಬಿದ್ದೋದ್ರಿಂದ ಹಳೇದಾಗ್ಬಿಡುತ್ತೆ. ಹತ್ತದ್ ಸುಲಭ, ಇಳಿಯೋದೇ ಕಷ್ಟ ಆಗುತ್ತೆ.
ಗುರು ಇವಾಗ ನಾನ್ ಹೋಗ್ತಿರೋ ಜಾಗ ಯಾವ್ದು ಅಂತಂದ್ರೆ ಈ ಜಾಗ ತುಂಬಾ ಸೈನಿಕರಿಗೆ ತುಂಬಾ ಮಹತ್ವ ಐತೆ ಇದು ಜಾಗ. ಬನ್ನಿ ತೋರಿಸ್ತೀನಿ. ಈ ಜಾಗಕ್ಕೂ ಮತ್ತೆ ಸೈನಿಕರಿಗೂ ತುಂಬಾ ಮಹತ್ವವಾದ ಕನೆಕ್ಷನ್ ಐತೆ. ಏನಪ್ಪಾ ಅದು ಅಂತಂದ್ರೆ ಜಾಗ ನೋಡಿ ಗಾಯ್ಸ್, ಜಾಗ ಹೆಂಗೈತಂತ. ಒಂದೊಂದು ಕಲ್ಲಲ್ಲ ಪಲ್ಲಲ್ಲ, ವಾ ಬಿದ್ದಿವಿ ಅಂದ್ರೆ ಗುರು ಇಲ್ಲಿ ನೋಡ್ಬೋದು. ಏನಕ್ಕೆ ಈ ಜಾಗ ಅಷ್ಟು ಮಹತ್ವ ಐತೆ ಅಂದ್ರೆ ಈ ಜಾಗಕ್ಕೆ ಸೈನಿಕರಿಗೆ ಒಮ್ಮೆ ಈ ಗೋಡೆಗಳ ಮೇಲೆ ನಿಂತು ಸೈನಿಕರು ಶತ್ರುಗಳ ಮೇಲೆ ಕಣ್ಣಿಟ್ಟಿದ್ದಾರೋ ಇದು ನಾವು ಅದೇ ಜಾಗದಲ್ಲಿ ನಿಂತು ಇತಿಹಾಸವನ್ನು ನೆನಪಿಸಿಕೊಳ್ಳುತ್ತಿದ್ದೇವೆ, ನೆನಪು ಮಾಡ್ಕೊತಿದೀವಿ. ಮತ್ತೆ ಇನ್ನೊಂದು ನೋಡ್ಬೋದು, ನೇರಲ್ಲಿ ಒಂದು ಜಾಗ ಐತೆ. ಅದ್ ಜಾಗ ತುಂಬಾ ಅದ್ಭುತ ಐತೆ. ಅದ್ ಏನಂತ ಅಲ್ಲಿ ಹೋಗಿತ್ತು ಹೇಳ್ತೀನಿ ಗುರು. ಆಮೇಲೆ ಇನ್ನೊಂದು ಏನಪ್ಪಾ ಇಲ್ಲಿ ಜಾಗ ಸ್ಪೆಷಲ್ ಅಂತಂದ್ರೆ ಇವೆಲ್ಲ ಇಂಥವು ಐತಿಹಾಸಿಕ ಜಾಗಗಳು ಎಲ್ಲ ಇರೋದು ಮೇನ್ ನಮ್ಮ ಉತ್ತರ ಕರ್ನಾಟಕದಲ್ಲೇ ಐತೆ. ಅದ್ರಲ್ಲೂ ರಾಯಚೂರು ಡಿಸ್ಟಿಕ್ ಅಲ್ಲಿ. ಇಲ್ಲಿ ನೋಡ್ಬೋದು ಹೆಂಗೈತೆ ಅಂತ, ಪಾಳು ಬಿದ್ದ ಕೋಟೆಗಳಿವೆಲ್ಲ ಗುರು. ನೋಡ್ಬೋದು ಹತ್ತದು ಎಷ್ಟು ಈಸಿನೋ ಅಷ್ಟು ಸುಲಭ, ಮತ್ತೆ ಇಳಿಯೋದು ಕಷ್ಟ. ನೋಡ್ರಿ ಇಳಿಯೋ ಟೈಮಲ್ಲಿ ಎಲ್ಲ ಗ್ರಿಪ್ಸ್ ಎಲ್ಲ ಐತೆ ಇಲ್ಲಿ. ನಾವ್ ಅಲ್ಲಿದ್ವಿ, ಅಲ್ಲಿಂದ ಆ ಪಾಯಿಂಟ್ ಇಂದ ಈ ದಾರಿಯಿಂದ ಬರ್ಬೇಕು. ನಿಮ್ಗೂ ಫಸ್ಟ್ ಟೈಮ್ ನೀವು ಮೊದ್ಲೇ ಬಂದಿದ್ರೆ ಗಾಯ್ಸ್ ಜಾಗಕ್ಕೆ ಕಮೆಂಟ್ ಮಾಡ್ರಿ ಗುರು. ಆಮೇಲೆ ಹಿಂಗೆ ನೋಡ್ಬೋದು ಈ ಬೆಟ್ಟದ ಮೇಲೆ ಸಿರೆಗಳ ಮೇಲೆ ನೋಡ್ಬೋದು ಪುರಾತನ ಯಾರೋ ಏನೋ ಬರ್ದಾರ ಇಲ್ಲಿ. ಇಲ್ಲಿ ಏನ್ ಬರ್ದಾರ ಅಂತ ನನಗೆ ಗೊತ್ತಿಲ್ಲ, ನಿಮ್ಗೆ ಗೊತ್ತಿದ್ರೆ ಹೇಳಿ ಕಮೆಂಟ್ ಮಾಡಿ ಮೂಲಕ. ಅಲ್ಲ ಹೆಂಗಿತ್ತಪ್ಪ ಇವತ್ತು ವಿಡಿಯೋ? ಚೆನ್ನಾಯ್ತಲ್ಲ? ಏನೈತಲ್ಲ ಇಲ್ಲಿ ಇದಾ ಗುರು? ಇಲ್ಲಿ ನೋಡ್ಬೋದು ನೀವು ಮಂಡಣಿಕೆ ಹುಳ. ನಮ್ಗೆ ಈ ಕಡೆ ಮಂಡಣಿಕೆ ಅಂತಾರೆ, ನೀವು ಏನಂತೀರ ನೋಡ್ರಿ. ನಿಮ್ ಕಡೆ ಏನಂತಾರಲ್ಲ ಇದೆ ಹೆಸರು? ಮಂಡಣಿಕೆ. ಇದು ದಾರಿ ಇರ್ತಾವ ಗಾಯ್ಸ್, ಹುಷಾರಾಗಿ ಹೋಗ್ಬೇಕು. ಇನ್ನ ಕೋತಿಗಳಿಗೆ ಗಣ್ಣು ಅದ್ ನಿಮ್ಗೆ ತೋರ್ಸ್ಬೇಕಿತ್ತು. ಮತ್ತೆ ಒಂದ್ ಹೆಬ್ಬಾವ ಹಾವ್ ನೋಡ್ರಿ, ಹೆಬ್ಬಾವ ಅಂದ್ರೆ ಆ ಹೆಬ್ಬಾವಲ್ಲ, ಒಂದ್ ನಾರ್ಮಲ್ ಆಗಿತ್ತು. ಅದೊಂದು ವಿಡಿಯೋ, ಅದನ್ನ ನಾವ್ ಮಾಡ್ಬೇಕಿತ್ತಲ್ಲ ವಿಡಿಯೋ. ಹೌದು. ಮತ್ತೆ ಗುಡ್ಡ ಹತ್ರ ಹಂಗೆ ಆಗತ್ತೆ ಹಿಂಗ್ ಹೋದ್ರೆ.